ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ತಾವು ರಾಜ್ಯದ ಮುಖ್ಯಮಂತ್ರಿಗಳು, ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು, 6.5 ಕೋಟಿ ಕನ್ನಡಿಗರನ್ನ ಪ್ರತಿನಿಧಿಸ್ತಕ್ಕಂಥ ಮುಖ್ಯಮಂತ್ರಿಗಳು. ತಾವು ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿಗಳಲ್ಲ. ಹಾಗಾಗಿ ನೀತಿ ಆಯೋಗದ ಸಭೆಯನ್ನು ಬಹಿಷ್ಕಾರ ಮಾಡೋದ್ರ ಬದಲು ತಾವು ಆ ಸಭೆಯಲ್ಲಿ ಭಾಗವಹಿಸಿ ರಾಜ್ಯದ ಹಿತಾಸಕ್ತಿಯನ್ನು ಕಾಪಾಡಬೇಕು. ತಾವು ರಾಜ್ಯದ ಮುಖ್ಯಮಂತ್ರಿಗಳು ಅಂತೇಳಿ ನೆನಪು ಮಾಡ್ಕೊಡೋದಕ್ಕೆ ಇಚ್ಛಪಡ್ತೇನೆ. ನಾನು ನೀತಿ ಆಯೋಗ ಸಭೆಯನ್ನು ವಿಚಾರದಲ್ಲೂ ಕೂಡ ರಾಜಕಾರಣ ಮಾಡೋದನ್ನು ಬಿಟ್ಟು ಈ ಸಭೆಯಲ್ಲಿ ಭಾಗವಹಿಸಬೇಕು ಅಂತೇಳಿ ನಾನು ಆಗ್ರಹವನ್ನು ಮಾಡ್ತಾ ಇದ್ದೇನೆ. ಸದನದಲ್ಲಿ ಮೂಡಾ ವಿಚಾರ, ಮೈಸೂರಿನ ಮೂಡಾದಲ್ಲಿ ನಡೆದಿರ್ತಕ್ಕಂಥ ಬ್ರಹ್ಮಾಂಡ ಭ್ರಷ್ಟಾಚಾರ, ಸ್ವತಃ ಮುಖ್ಯಮಂತ್ರಿಗಳ ಕುಟುಂಬನೇ ಈ ಹಗರಣದಲ್ಲಿ ಭಾಗಿಯಾಗಿದ್ದಾರೆ, ಲಾಭವನ್ನು ಪಡೆದುಕೊಂಡಿದ್ದಾರೆ. 14 ನಿವೇಶನಗಳು ಅವರು ಕೂಡ ಕುಟುಂಬಕ್ಕೆ ಸಿಕ್ಕಿದೆ, ಮುಖ್ಯಮಂತ್ರಿಗಳ ಕುಟುಂಬಕ್ಕೆ. ನಾವು ನಿನ್ನೆ ಮೊನ್ನೆ ರಾಜ್ಯದಲ್ಲಿದ್ದಂಥ ಜ್ವಲಂತ ಸಮಸ್ಯೆಗಳ ಬಗ್ಗೆ ಸದನದಲ್ಲಿ ಚರ್ಚೆ ಮಾಡಿದ್ದೇವೆ. ಇವತ್ತು ಮೂಡಾ ಹಗರಣದ ಬಗ್ಗೆ ಚರ್ಚೆ ಆಗಲೇಬೇಕು. ಕಾರಣ ಏನಪ್ಪ ಅಂತ ಹೇಳಿದ್ರೆ, ಇವತ್ತು ಬಡವರಿಗೆ ಸಿಗಬೇಕಾಗಿರ್ತಕ್ಕಂಥ ನಿವೇಶನ, ಇವತ್ತು ಬಡವರಿಗೆ ಸಿಗದೇನೆ ಕಾಂಗ್ರೆಸ್ ಸರ್ಕಾರ ಬಂದ ನಂತರದಲ್ಲಿ ಅವರಿಗೆ ಮನ ಬಂದಂತೆ ಅವರ ರಾಜಕೀಯ ಹಿಂಬಾಲಕರಿಗೆ, ರಾಜಕಾರಣಿಗಳಿಗೆ, ಮುಖ್ಯಮಂತ್ರಿಗಳಿಗೆ, ಅವರ ಹಿಂಬಾಲಕರಿಗೆ ಕೊಟ್ಟಿರ್ತಕ್ಕಂಥ ಅನೇಕ ಉದಾಹರಣೆಗಳು ಇವತ್ತು ಸಿಗ್ತಾ ಇದೆ. ಹಾಗಾಗಿ ಇದನ್ನು ಚರ್ಚೆ ಮಾಡಬೇಕು ಅಂತ ಹೇಳಿದ್ರೆ ಸದನದಲ್ಲಿ ಇವತ್ತು ಚರ್ಚೆ ಮಾಡೋದಕ್ಕೆ ಅವಕಾಶವನ್ನು ಕೊಡ್ತಾ ಇಲ್ಲ ಆಡಳಿತ ಪಕ್ಷದವರು. ಹಾಗಾಗಿ ಇವತ್ತು ನಾವು ಮಾನ್ಯ ಸಭಾಧ್ಯಕ್ಷರು ಕೂಡ ಮತ್ತೊಮ್ಮೆ ನಾವು ವಿನಂತಿಯನ್ನು ಮಾಡೋರಿದ್ದೇವೆ, ಒತ್ತಾಯನ ಮಾಡೋರಿದ್ದೇವೆ. ಗಂಭೀರವಾಗಿರ್ತಕ್ಕಂಥ ವಿಚಾರ, ನಾವೇನೋ ಮುಖ್ಯಮಂತ್ರಿಗಳ ಮೇಲೆ ಆರೋಪ ಮಾಡ್ತಕ್ಕಂಥದ್ದಲ್ಲ. ಈ ಸರ್ಕಾರ ಬಂದ ನಂತರದಲ್ಲಿ ಕಳೆದ 15 ತಿಂಗಳಲ್ಲಿ ಸುಮಾರು 5,000 ನಿವೇಶನಗಳು ಅಥವಾ 5,000 ಕೋಟಿಗೂ ಹೆಚ್ಚು ಬೆಲೆ ಬಾಳ್ತಕ್ಕಂಥ ನಿವೇಶನವನ್ನು ಮನಬಂದಂತೆ ಕೊಟ್ಟಿದ್ದಾರೆ. ಹಾಗಾಗಿ ಈ ವಿಚಾರ ಗಂಭೀರವಾಗಿರ್ತಕ್ಕಂಥ ವಿಚಾರ. ಮೈಸೂರಿನ ಮೂಡಾ ಹಗರಣ ಗಂಭೀರವಾಗಿರ್ತಕ್ಕಂಥ ಹಗರಣ. ಸ್ವತಃ ಮುಖ್ಯಮಂತ್ರಿಗಳ ಕುಟುಂಬವೂ ಕೂಡ ಇದರಲ್ಲಿ ಭಾಗಿಯಾಗಿರೋದ್ರಿಂದ ಸದನದಲ್ಲಿ ಕುಂಟು ನೆಪ ಮಾಡ್ದೇನೆ ನಾವು ಎನ್ಕ್ವೈರಿ ಕಮಿಷನ್ನಿಗೆ ಸ್ಥಾಪನೆ ಮಾಡಿದ್ದೀವಿ, ಅಲ್ಲೇ ಹೋಗಿ ಮಾತನಾಡಿ ಅಂತಕ್ಕಂಥ ಹೇಳಿಕೆ ಅಥವಾ ಏನಿದೆ ರಾಜ್ಯ ಸರ್ಕಾರದ ಅಕ್ಷಮ್ಯ ಅಪರಾಧ ಸರಿಯಲ್ಲ. ನಾವು ಶಾಸಕರಾಗಿ ನಮ್ಮ ಕರ್ತವ್ಯ ಇದೆ, ನಮಗೆ ಅಧಿಕಾರ ಇದೆ. ಸದನದಲ್ಲಿ ಈ ಹಗರಣದ ಬಗ್ಗೆ, ಮೂಡಾ ಹಗರಣದ ಬಗ್ಗೆ ಮಾತನಾಡೋದಕ್ಕೆ ಅವಕಾಶ ಕೊಡಬೇಕು ಅನ್ನೋದನ್ನ ಮತ್ತೊಮ್ಮೆ ನಾವು ಆಗ್ರಹವನ್ನು ಮಾಡೋರಿದ್ದೇವೆ.